सम्मान्य BS येडियूरप्पा जी की, विजयेंद्र जी की, अमित शाह जी की, नरेंद्र मोदी जी की, नितिन नवीन जी की। ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಅಭಿನಂದನೋತ್ಸವ ಸಮಾರಂಭ, ರಾಜ್ಯ ಕಂಡಂತ ಶ್ರೇಷ್ಠ ನಾಯಕ, ರಾಜ್ಯ ಕಂಡಂತ ಒಬ್ಬ ಮೇಧಾವಿ ರೈತಪರ ಹೋರಾಟಗಾರ, ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರ ರಾಜಕೀಯ ಜೀವನದ 50 ವರ್ಷಗಳ ಹೋರಾಟ, ಅದನ್ನು ಒಂದು ದಾಖಲೀಕರಿಸೋ ಮಟ್ಟಕ್ಕೆ ಇವತ್ತು ಒಂದು ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ನಾಡಿನಾದ್ಯಂತ ಇರತಕ್ಕಂಥ, ರಾಜ್ಯದಾದ್ಯಂತ ಇರತಕ್ಕಂಥ ಅವರ ಅಭಿಮಾನಿಗಳು ಒಂದು ದೊಡ್ಡ ಕಾರ್ಯಕ್ರಮ, ನಾವೆಲ್ಲ ಸೇರಿ ಯಡಿಯೂರಪ್ಪನವರಿಗೆ ಒಂದು ದೊಡ್ಡ ಗೌರವ ಮತ್ತು ಸಮರ್ಪಣೆ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ನಮ್ಮ ಶಿರಾದಿಂದ ಕೂಡ ಇವತ್ತು ಒಂದು 120 ಬಸ್ಗಳು, ಹಾಗೆ ಒಂದು 15ರಿಂದ 20 ಕ್ಯಾಂಟರ್ಗಳು ಮತ್ತು ಒಂದು 50-60 ಕಾರುಗಳು, ಒಟ್ಟು ಸುಮಾರು 8ರಿಂದ 9 ಸಾವಿರ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಶಿರಾ ನಗರದ, ಶಿರಾ ಗ್ರಾಮಾಂತರ ಭಾಗದ 2 ಮಂಡಲದಿಂದ ಜನ, ಅದರಲ್ಲೂ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು, ಯಡಿಯೂರಪ್ಪನವರ ಭಾಗ್ಯಲಕ್ಷ್ಮಿ ಕಾರ್ಯಕ್ರಮ, ಯಡಿಯೂರಪ್ಪನವರ ಬೈಸಿಕಲ್ ಯೋಜನೆ, ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ನಮ್ಮ ಯಡಿಯೂರಪ್ಪನವ್ರಿಗೆ ಗೌರವ ಸಲ್ಲಿಸಬೇಕು, ಆ ಕಾರ್ಯಕ್ರಮ ಕಣ್ತುಂಬ್ಕೋಬೇಕು ಅಂತೇಳಿ ನಮ್ಮಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ನಾಗರತ್ನ ಅವರ ಒಂದು ನೇತೃತ್ವದಲ್ಲಿ ತುಂಬ ಜನ ಹೆಣ್ಣು ಮಕ್ಕಳು ಇವತ್ತು ಹೊರಟಿದ್ದಾರೆ ತಾಲೂಕಿನಾದ್ಯಂತ. ಹಾಗೇನೆ ಇವತ್ತು ನಮ್ಮ ಗ್ರಾಮಾಂತರದಲ್ಲಿ ಈರಣ್ಣ ಪಟೇಲ್ ಮಂಡಲ ಅಧ್ಯಕ್ಷರು, ಹಾಗೇನೆ ನಗರ ಇಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಮೂರ್ತಿ ಇದ್ದಾರೆ, OBC ಮೋರ್ಚಾ ಅಧ್ಯಕ್ಷರಾದಂಥ ಪ್ರತಾಪ್ ಇದ್ದಾರೆ, ಹಾಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ರಾಮಕೃಷ್ಣ ಅವರಿದ್ದಾರೆ, ಮತ್ತವರು BJP ಮುಖಂಡರು ಮೂರ್ತಿ ಮಾಸ್ಟರ್ ಇದ್ದಾರೆ, ಹಾಗೆ ನಮ್ಮ ನಾಗರಾಜ್ ಗೌಡ ಕಾರ್ಯದರ್ಶಿಗಳು, ಹಾಗೆ ಮಂಡಲಾಧ್ಯಕ್ಷರು, ಇದರ ಜೊತೆಯಲ್ಲಿ ಎಲ್ಲ BJP ಕಾರ್ಯಕರ್ತರು, ನಮ್ಮ ಕೊಟ್ಟ ಸಿದ್ದಪ್ಪ ಇದ್ದಾರೆ. ಬಸ್ ಕೊಡಕ್ಕೆ ಆಗದೆ ಇರೋಷ್ಟು ಇನ್ನೂ ಕೂಡ ಹಳ್ಳಿನಲ್ಲಿ ಜನ 50-60 ಜನ ಒಂದೊಂದು ಕಡೆ ಹೆಚ್ಚಾಗಿ ಬಿಟ್ಟು ಬರುವಂಥ ಪರಿಸ್ಥಿತಿ ಬಂದಿದೆ. ಇದು ಯಡಿಯೂರಪ್ಪನವ್ರ ಮೇಲೆ, ಭಾರತೀಯ ಜನತಾ ಪಕ್ಷದ ಮೇಲೆ ಶಿರಾದ ನಾಗರಿಕ ಬಂಧುಗಳು ಇಟ್ಟಿರ್ತಕ್ಕಂಥ ಒಂದು ಪ್ರೀತಿಯನ್ನು ತೋರಿಸುತ್ತೆ. ಆದರೂ ಕೂಡ ನಾನು ಯಾರಿಗಾದರೂ ಬಸ್ಸಿನ ಸೌಲಭ್ಯ ಮಿಸ್ ಆಗಿದ್ರೆ ದಯಮಾಡಿ ಕ್ಷಮೆ ಇರಲಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾ, ಈಗ ಇನ್ನೂ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಕೂಡ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನ ಮಾಡ್ತೇವೆ. ಯಡಿಯೂರಪ್ಪನವರ ಕಾರ್ಯಕ್ರಮ ಸನ್ಮಾನ್ಯ ವಿಜಯೇಂದ್ರ ಜಿಯವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದ BJP ಕಾರ್ಯಕರ್ತರಲ್ಲಿ ಒಂದು ಹೊಸ ಹುರುಪು, ಹೊಸ ಹುಮ್ಮಸ್ಸು ಬಂದಿದೆ. ಇವತ್ತು 10 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಸೇರುವಂಥದ್ದಿದೆ. ಬಂದವರಿಗೆ ಅಲ್ಲಿ ಯಾರಿಗೂ ಕೂಡ, ಇವತ್ತು ನಾನು ಕೂಡ ಇಲ್ಲಿ ವೈಯಕ್ತಿಕವಾಗಿ ನಮ್ಮೆಲ್ಲ ಸ್ನೇಹಿತರು ಮೂರ್ತಿ ಮತ್ತು ನಮ್ಮ ಪ್ರತಾಪ್ ಅವರು ಬಂದಂಥವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಬೆಳಗ್ಗೆಯಿಂದ ಎಲ್ಲರಿಗೂ ಬಂದವರಿಗೆ ತಿಂಡಿ ವ್ಯವಸ್ಥೆ ಇಲ್ಲಾಗಿದೆ. ಅವರಿಬ್ಬರು ಕೂಡ ಪ್ರಮುಖವಾಗಿ ಆ ತಿಂಡಿ ಮುತುವರ್ಜಿ ವಹಿಸಿ ರಾತ್ರಿ ಎಲ್ಲ ಕೆಲಸ ಮಾಡಿ ಆ ತಿಂಡಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬಂದವರೆಲ್ಲ ತೃಪ್ತಿಯಾಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಇಲ್ಲಿಂದ ಹೊರಟಿದ್ದಾರೆ. ಅಲ್ಲಿ ಹೋದಂಥವ್ರು ಕೂಡ ಅಲ್ಲಿ ಯಾವುದೇ ಗಾಬರಿ ಆಗಬೇಕಾದಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಹೋದ ತಕ್ಷಣ ಹೋದವರಿಗೆ ಒಂದು ಫುಡ್ ಕಿಟ್ ಅನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ. ಅದರಲ್ಲಿ ಒಂದು ವಾಟರ್ ಬಾಟ್ಲು, 1-2 ವಾಟರ್ ಬಾಟ್ಲು, ಬಾಳೆಹಣ್ಣು, ಒಂದಷ್ಟು ಬ್ರೆಡ್ಡು, ಈ ರೀತಿ ಅವ್ರಿಗೆ ಏನು ಬೇಕು. ಅದರ ಜೊತೆಗೆ ನಿರಂತರವಾಗಿ ಸಂಜೆ 6-7 ಗಂಟೆವರೆಗೂ ಊಟದ ವ್ಯವಸ್ಥೆ ಇದೆ. ಅದರ ಜೊತೆಗೆ ಮನರಂಜನೆಗಾಗಿ ವಿಜಯ್ ಪ್ರಕಾಶ್ ಅವರ ತಂಡ, ಕರ್ನಾಟಕದ ಹೆಸರಾಂತ ಗಾಯಕರು, ಅವ್ರ ಕಡೆಯಿಂದ ಸಂಗೀತ ಉತ್ಸವ ಕೂಡ, ರಸಮಂಜರಿ ಸಂಗೀತ ಉತ್ಸವ ನಡೀತಾ ಇದೆ. ಈ ರೀತಿ ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಹೋರಾಟ ಏನಿದೆ, ಅದರಿಂದ ಯಾರಿಗೆಲ್ಲ ಒಂದು ಫಲಾನುಭವಿಗಳು, ಅಂದರೆ ಯಾರು ರಾಜಕೀಯ ಒಂದು ಹೊಸದಾಗಿ ಎಂಟ್ರಿ ಆಗಿ ಯಡಿಯೂರಪ್ಪನವರಿಂದ ಸಾಕಷ್ಟು ಜನ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಒಂದು ಹೆಮ್ಮೆ. ಹಾಗಾಗಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ, ಇಲ್ಲಿ ಯಾರು ಕೂಡ ಯಾರು ಖರ್ಚು ಕೊಡುವಂಥದ್ದು ವ್ಯವಸ್ಥೆ ಇಲ್ಲ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಹೋಗುವಂಥ ವ್ಯವಸ್ಥೆ ಆಗ್ತಾ ಇದೆ. ನಾನು ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟಕ್ಕೆ ಶಿರಾದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಹೊರಡ್ತಾರೆ ಅಂತೇಳಿ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅವರ ಅಭಿಮಾನಕ್ಕೆ ನಾನು ಯಾವತ್ತೂ ಋಣಿ ಅಂತೇಳಿ ಇದರ ಹಿಂದೆ ಹೋರಾಟ ಮಾಡಿದಂಥ ನಮ್ಮ ಎಲ್ಲ ಬೂತ್ ಕಮಿಟಿ ಅಧ್ಯಕ್ಷರು, ಹಾಗೆ ನಮ್ಮ ಏನು
BLA2ಗಳಿದ್ದಾರೆ, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮತ್ತು ಎಲ್ಲ ಅಭಿಮಾನಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕೈ ಜೋಡಿಸಿ ನಮಸ್ಕಾರ ಮಾಡಿ ಅವರ ಒಂದು ಪ್ರೋತ್ಸಾಹಕ್ಕೆ ಉತ್ಸಾಹಕ್ಕೆ ಯಾವತ್ತೂ ಋಣಿ ನಾವು BJP ಹಾಗೆ ನಾವೆಲ್ಲರೂ ಕೂಡ ಅಂತ ಹೇಳಿ ನಾನು ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕರ್ಕೊಂಡು ಹೋದಂಥವ್ರು ಅವ್ರನ್ನ ಸುರಕ್ಷಿತವಾಗಿ ವಾಪಸ್ಸು ಅವರ ಮನೆಗಳಿಗೆ ತಲುಪಿಸುವಂತ ಕೆಲಸವನ್ನು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಮಾಡಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡಿ ಎಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈ ಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ತುಂಬಾ ದಪ್ಪ ಇದ್ದೀನಿ, ಅದರಲ್ಲೂ ಮುಖ ತುಂಬಾ ದಪ್ಪ ಇದೆ ಸರ್, ನನಗೆ ಥೈರಾಯ್ಡ್ ಇದೆ ಸರ್, ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಮಾತ್ರೆ ನುಂಗ್ತಾ ಇದ್ದೀನಿ ಆದ್ರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂತಿದ್ದೀರಲ್ಲ, ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ, ಸಣ್ಣನೂ ಆಗ್ತೀರಾ.